ಬಿದ್ದಾಗ, ಮನೆಯಲ್ಲಿ ಬೆಂಕಿ ಬಿದ್ದಾಗ ಒಂದಷ್ಟು ಜನ ಸತ್ತೋಗಿ ದುರಂತ ಅಂತ್ಯ ಕಂಡಿರ್ತಾರೆ. ಸತ್ತಿರೋರ ಆತ್ಮ ಅಲ್ಲಿ ಓಡಾಡ್ತಿರ್ತವ, ಅಲ್ಲಿ ವಾಸವಾಗಿರ್ತವ ಅಥವಾ ಅಲ್ಲೇ ಇರ್ತವ? ಕೋಪ ಇರ್ತಕ್ಕಂಥವು, ಜಲಸ್ ಇರ್ತಕ್ಕಂಥವು, ಅದು ತೀರಿಸ್ಕೋಬೇಕಂದ್ರೆ ಇನ್ನೊಬ್ಬರ ದೇಹ ಪ್ರವೇಶ ಮಾಡ್ತೀವಿ. ನಾನು ಅಟೆಂಡ್ ಮಾಡಿರ್ತಕ್ಕಂಥ ಕೇಸ್ಗಳಲ್ಲಿ ಬೆಂಗಳೂರು ಹೃದಯ ಭಾಗದಲ್ಲಿ 6 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಸುಮಾರು 20 ವರ್ಷ ಬೀಗ ಹಾಕಿದ್ವಿ. 13ನೇ ನಂಬರ್ ಒಂದು ರೂಮ್. ಆ ಡೋರ್ನ ಓಪನ್ ಮಾಡಿದ್ರೆ ಗಡೆ ಹೋಗ್ತಂತ ಅಂದ್ಬಿಟ್ಟು ಅಲ್ಲಿಂದ ವಾಯ್ಸ್ ಬಂತು. ಮರ್ಯಾದೆಯಾಗಿ ನಾಳೆ ರಾತ್ರಿ ಒಳಗಡೆ ಎಲ್ಲರೂ ಸರೆಂಡರ್ ಆಗ್ಬೇಕು ನನಗೆ ಅಂತ ಹೇಳ್ಬಿಟ್ಟು ಬಂದೆ. 9 ದಿನದಲ್ಲಿ 32 ಆತ್ಮಗಳನ್ನ ಹಿಡಿದ್ರು. ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಭಗವಾನ್ ಗುರುಜಿ ಅವರ ಜೊತೆಗೆ ನಿಗೂಢ ಶಕ್ತಿಗಳ ಸಂಶೋಧನೆಯ ಒಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗೆ ಗುರುಜಿಗಳನ್ನು ಕೂಡ ಸ್ವಾಗತ ಮಾಡ್ಕೊಳ್ಳೋಣ. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಗುರುಜಿಗಳೇ, ಈಗ ಒಂದಷ್ಟು ಘಟನೆಗಳನ್ನ ನಾವು ನೋಡಿರ್ತೀವಿ. ಅಂದ್ರೆ ಒಂದು ಸಿನಿಮಾಗಳು ಅಥವಾ ಸೀರಿಯಲ್ಗಳು ಅಂತ ನಾವು ತಗೊಂಡಾಗ ಈ ಬಸ್ ಆಕ್ಸಿಡೆಂಟ್ ಆದಾಗ್ಲೋ ಅಥವಾ ಫಿಲಂ ಥಿಯೇಟರ್ಗಳಲ್ಲಿ ಬೆಂಕಿ ಬಿದ್ದಾಗ್ಲೋ ಇಲ್ಲ ಯಾವುದೋ ಒಂದು ಕಟ್ಟಡಗಳಲ್ಲಿ ಬೆಂಕಿ ಬಿದ್ದಾಗ, ಮನೆಯಲ್ಲಿ ಬೆಂಕಿ ಬಿದ್ದಾಗ ಒಂದಷ್ಟು ಜನ ಸತ್ತೋಗಿ ದುರಂತ ಅಂತ್ಯ ಕಂಡಿರ್ತಾರೆ. ನೀರೊಳಗಡೆ ಮುಳುಗಿ ದುರಂತ ಅಂತ್ಯ ಕಂಡಿರ್ತಾರೆ. ಇಂತಹ ಒಂದು ಘಟನೆಗಳಲ್ಲಿ ಆ ಒಂದು ಸತ್ತಿರೋರ ಆತ್ಮ ಅಲ್ಲಿ ಓಡಾಡ್ತಿರ್ತವ, ಅಲ್ಲಿ ವಾಸವಾಗಿರ್ತವ ಅಥವಾ ಅಲ್ಲೇ ಇರ್ತವ? ಹೀಗೆ ಒಂದು ಸಾಕಷ್ಟು ಪ್ರಶ್ನೆಗಳು ಯಾವಾಗ್ಲೂ ಕೂಡ ನಮ್ಮನ್ನ ಕಾಡ್ತಾ ಇರುತ್ತೆ ಸಾಮಾನ್ಯ ಜನರಾಗಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನೀವು ಬಹಳ ಜನದ ಬಾಯಲ್ಲಿ ಕೇಳಿರ್ತೀರ, ನಮ್ಮ ತಂದೆ ಸತ್ತಿ 1 ವರ್ಷ ಆಯ್ತು, 2 ವರ್ಷ ಆಯ್ತು, ನಮ್ಮ ತಂದೆನೇ ಓಡಾಡ್ದಂಗೆ ಆಗುತ್ತೆ ಮನೇಲಿ ಅಂತ ಕೇಳಿದ್ದೀರ. ಯಾರೋ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಸತ್ತೋದ್ರು, ಅವ್ರು ಇಲ್ಲಿ ಓಡಾಡ್ತಾವ್ರೆ, ಯಾರ್ದೋ ಮೈ ಮೇಲೆ ಬಂದಿದ್ರು ಅಂತ ಕೇಳಿದ್ದೀರ. ಅದೇ ರೀತಿ ಕಟ್ಟಡಗಳಲ್ಲಿ ನೀರಿನಲ್ಲಿ ಮುಳುಗೋಗ್ತಕ್ಕಂಥ ಬೋಟ್ಗಳು ಆತ್ಮಗಳಾಗಿ ಸತ್ತ ಮೇಲೆ ಆತ್ಮಗಳಾಗಿ ಅವ್ರಿಗೇನು ಹೊರಗಡೆ ಹೋಗ್ಬೇಕನ್ನೋ ಇದ್ರಲ್ಲ, ಅಲ್ಲೇ ಸತ್ತೋಗಿರ್ತಾರೆ, ಅಲ್ಲೇ ಜೀವ ಸಮಾಧಿ ಆಗಿರ್ತಾರೆ. ಸುಟ್ಟೋಗಿರ್ತಕ್ಕಂಥ ಮನೆ ಒಳಗಡೆ ಬೆಂಕಿ ಬಿದ್ದು ಅವ್ರ ಆತ್ಮಗಳು ಅಲ್ಲೇ ಸಂಕಟ ಪಡ್ತಾ ಇರ್ತದೆ. ಸಂಕಟ ಪಡೆದ ಅವ್ರಿಗೆ ಮುಕ್ತಿ ಕೊಡೋಕ್ಕೋಸ್ಕರ ನಾವು ಪಿಂಡ ಬಿಡೋದು, ಪೂಜೆ ಮಾಡೋದು, ಅವ್ರ ಹೆಸರಲ್ಲಿ ಇದು ಮಾಡೋದು ಎಲ್ಲ ಮಾಡ್ತೀವಿ. ಅರ್ಥ ಆಯ್ತಾ? ಯಾಕೆ ಆ ಜಾಗ ಬಿಟ್ಟು ಹೋಗಲ್ಲ ಅಂದ್ರೆ, ಅವ್ರು ಸತ್ತೋದ್ಮೇಲೆ ನಾನು ಆಚೆ ಕಡೆ ಹೋಗಿ ಏನ್ ಮಾಡ್ಬೇಕು? ಹಠ ಇರ್ತಕ್ಕಂಥವು, ಕೋಪ ಇರ್ತಕ್ಕಂಥವು, ಜಲಸ್ ಇರ್ತಕ್ಕಂಥವು, ಅದು ತೀರಿಸ್ಕೋಬೇಕಂದ್ರೆ ಇನ್ನೊಬ್ಬರ ದೇಹ ಪ್ರವೇಶ ಮಾಡ್ತೀವಿ. ಕೆಲವು ಜನ ಒಬ್ಬರಿಗೆ ತೊಂದರೆ ಕೊಡಬಾರ್ದು, ನಾವು ಏನೋ ನಮ್ಮ ಕರ್ಮ ಆಗೋಯ್ತು ಅಂದವರು ಅಲ್ಲೇ ಅವರು ಸ್ಥಿರವಾಗಿ ಉಳ್ಕೋತಾರೆ. ಯಾಕಂದ್ರೆ ಉದಾಹರಣೆಗೆ ನಾನು ಒಂದು 2-3 ಉದಾಹರಣೆ ಕೊಡ್ತೀನಿ. ಇದು ಒಂದು ಟಿಪ್ಸ್ ತರ, ಇದು ಯಾವ ಎಪಿಸೋಡ್ ಪಬ್ಲಿಸಿಟಿಗಲ್ಲ, ಇದು ಟಿಪ್ಸ್ ತರ. ನಾನು ಅಟೆಂಡ್ ಮಾಡಿರ್ತಕ್ಕಂಥ ಕೇಸ್ಗಳಲ್ಲಿ ಬೆಂಗಳೂರು ಹೃದಯ ಭಾಗದಲ್ಲಿ 6 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಸುಮಾರು 20 ವರ್ಷ ಬೀಗ ಹಾಕಿದ್ರು. ಬೆಂಗಳೂರು ಹೃದಯ ಭಾಗ 20 ವರ್ಷ ಬೀಗ ಹಾಕಿದ್ರು. ತುಂಬಾ ಹೆಸರಾಂತ ವ್ಯಕ್ತಿಗಳದ್ದು ಜಾಗ ಅದು. ಅವ್ರ ಹೆಸರಲ್ಲಿ ನಾನು ಪಬ್ಲಿಸಿಟಿ ಮಾಡಕ್ ಇಷ್ಟಪಡಲ್ಲ. 32 ಆತ್ಮ 9 ದಿನ 6 ಫ್ಲೋರ್, ಪ್ರತಿದಿನ ರಾತ್ರಿ 12 ಗಂಟೆ 1 ಗಂಟೆಗೆ ಮೇಲ್ಗಡೆ ಹೋಗ್ತಾ ಇದೆ. ಒಂದೇ ಕ್ಯಾಮ್ರಾಮ್ಯಾನ್ ಇಟ್ಕೊಂಡು ಅವ್ನಿಗೆ ಭಯ ಬರೋದಕ್ಕೆ ಅವ್ನ್ ಕರ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೆ. ಪ್ರತಿಯೊಂದು ಜಾಗನೂ ವಾರ್ನ್ ಮಾಡ್ತಾ ಇದ್ದೆ. ಅರ್ಧ ಬೆಂಗಳೂರು ಕಾಣಿಸ್ತಾ ಇತ್ತು ನನಗೆ ಮೇಲ್ಗಡೆ ಹೋದಾಗ. ಅವನು ಭಯ, ಅವನಿಗೆ ಎಲ್ಲಿ ಏನ್ ಒಕ್ಕರ್ಸ್ಕೋತಿದ್ದು ಅಂತ. 6 ಫ್ಲೋರ್ ಅಲ್ಲಿ ಬಾತ್ರೂಮ್ ಮುರಿದು ಬಿದ್ದಿದೆ, ಬಾತ್ರೂಮ್ ಸಜ್ಜಗಳು ಮುರಿದು ಬಿದ್ದಿದೆ. ಇಳಿಬೇಕಾದ್ರೆ ಒಂದೇ ಇನ್ಸಿಡೆಂಟ್ ಆಯ್ತು. ಹಿಂಗ್ ಮೆಟ್ಲು ಇಳಿತೀವಿ, ಬಲಗಡೆ ಒಂದು ಟಾಯ್ಲೆಟ್ ರೂಮ್ದು ಡೋರ್ ಇದೆ, ಓಪನ್ ಇದೆ. ನಾನು ಇಳಿಬೇಕಾದ್ರೆ ಏನಾಯ್ತು, ದಡಾರ್ ಅಂತ ಜೋರಾಗಿ ಹಾಕಿದ್ರಿ ಯಾರು, ಕರೆಕ್ಟಾಗಿ 12 ಗಂಟೆ ಯಾರು ಇಲ್ಲ. ಆಮೇಲೆ ನಾನು ಮಾಡಿ ತಟ್ಟೆ ತೆಗಿಲಿಲ್ಲ, ಬಾಗ್ಲಿಲ್ಲ, ನಾನು ಬಿಡ್ಲಿಲ್ಲ, ಹಿಂದೆ ಹೋದೆ, ತಟ್ಟಿದ್ರೆ ತೆಗಿಲಿಲ್ಲ, ಕೊನೆ ಕಾಲಲ್ಲಿ ಎಗರಿಸಿ ಒದ್ಮೇಲೆ ಓಪನ್ ಆಯ್ತು. ನಿನ್ನಂತ ನನ್ನ ಮಕ್ಕಳು 1000 ಜನ ನೋಡಿದ್ದೀನಿ ನಾನು ಹೆದರ್ಕೊಳ್ಳಲ್ಲ. ಅರ್ಥ ಆಯ್ತಾ? ಮರ್ಯಾದೆಯಾಗಿ ನಾಳೆ ರಾತ್ರಿ ಒಳಗಡೆ ಎಲ್ಲರೂ ಸರೆಂಡರ್ ಆಗ್ಬೇಕು ನನಗೆ ಅಂತ ಹೇಳ್ಬಿಟ್ಟು ಬಂದೆ. 9 ದಿನದಲ್ಲಿ 32 ಆತ್ಮಗಳನ್ನ ಹಿಡಿದೆ. ನನ್ನ ಎಕ್ಸ್ಪೀರಿಯನ್ಸ್ ಹೃದಯ ಭಾಗ. ಅಂದ್ರೆ ಅಂತದೇನಾಗಿತ್ತಲ್ಲಿ? ಅಂತದ್ ಏನಾಗಿತ್ತು ಅಂದ್ರೆ, ಆ ಬಿಲ್ಡಿಂಗ್ ವ್ಯವಹಾರ ಮಾಡೋದಕ್ಕೆ ಬರ್ತಾ ನೆಗೆಟಿವ್ಗಳು ಜಾಸ್ತಿ ಆದಾಗ ಕ್ಲಾಶ್ಗಳಾಗಿ, ಪಾರ್ಟ್ನರ್ಗಳು ಕ್ಲಾಶ್ಗಳಾಗಿ ಬೀಗ ಹಾಕಿ ಬಿಟ್ಬಿಟ್ರು. ಅದನ್ನ ತೆಗಿಯಕ್ ಆಗ್ಲೇ ಇಲ್ಲ. ಯಾಕಂದ್ರೆ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ಗಳು
ಹ್ಮ್ ಇದನ್ನ ಓಪನ್ ಮಾಡಕ್ ಬಿಟ್ಟಿಲ್ಲ, ಅಂದ್ರೆ ಇವ್ರು ಸಾಲ ತೀರ್ಸಕ್ ಬಿಟ್ಟಿಲ್ಲ, ಅವ್ರದ್ದು ಏನೋ ಒಂದು ವಹಿವಾಟ್ಗೆ ಅದು ಆಸ್ಪದ ಕೊಡ್ಲಿಲ್ಲ. ಓಕೆ. ಕೆಳಗಡೆ ಒಂದ್ 2 ಅಂಗಡಿ ಬಿಟ್ಬಿಟ್ರೆ ಇನ್ ಮಿಕ್ಕಿದೆಲ್ಲ ಕ್ಲೋಸ್. ಹ್ಮ್ ಕೊನೆಗೆ ಧೈರ್ಯ ಮಾಡಿ ಅವರು ಇಲ್ಲ ಗುರುಜಿ ನೀವು ಮಾಡಿ ಅದಕ್ಕೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಹೋಗಿ ತೀರ್ಥ ಎಲ್ಲ ಚೆಲ್ಬಿಟ್ಟು ಬಂದಿದ್ರು ಹ್ಮ್ 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 ಬೆಂಗಳೂರಿನವ್ರೆ. ಇವತ್ತು ದೊಡ್ಡ ದೊಡ್ಡ ಟಿವಿಗಳೆಲ್ಲ ಕೂತ್ಕೊಳ್ಳೋರನ್ನೇ ಹ್ಮ್ ಹ್ಮ್ ತೀರ್ಥ ಎಲ್ಲ ಚೆಲ್ಬಿಟ್ಟು ಬಂದ್ರು, ಏನೂ ಆಗಿಲ್ಲ. ಓಕೆ. ನಾನು ತೆಗೆದ ಮೇಲೆ ಹ್ಮ್ ಆ ಜಾಗ ಸೆಲ್ಲರ್ ಭಾಗನ ಹ್ಮ್ 3 ಜನ ಸತ್ತಿದ್ರಲ್ಲಿ. ಓಕೆ. ಆ ಜಾಗ ಎಲ್ಲ ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸಿ ಕ್ಲೀನಾಗಿ ಅದೆಲ್ಲ ನೀಟ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡವ್ರು ಮೇಲ್ಗಡೆ ಇರ್ತಕ್ಕಂಥ ಒಂದು 4-5 ಅಂಗಡಿಗೆ ಮಾಡಿಕೊಟ್ಟು ಮಿಕ್ಕಿದೇನೋ ಕೇಸ್ ನಡೀತದೆ, ಎಲ್ಲ ರಿನಿವೇಶನ್ ಮಾಡೋರೆ. ಅರ್ಥ ಆಯ್ತಾ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸತ್ತಂತ ಆತ್ಮಗಳು ಅಲ್ಲೇ ಇರ್ತವೆ. ಅಲ್ಲಿ ಏನೋ ನಿರ್ಗತಿಕರಾಗಿ ಸುಟ್ಟೋದಂಥವು ಇದಾಗದಂಥವು ಬೇರೆ ಬೇರೆ ಜಾಗಗಳಲ್ಲೂ ಆ ಜಾಗ ಬಿಟ್ಟು ಹೋಗಲ್ಲ. ಅದೇ ರೀತಿ ಮೊನ್ನೆ ಒಂದು ಮೇನ್ ಚಾನಲ್ನಲ್ಲಿ ಒಂದು ಟಿವಿಲಿ ಅನೌನ್ಸ್ ಮಾಡಿದ್ರು. ಅದು 1930ನೇ ಇಸ್ವಿ 1967 ಒಂದು ನಡೆದಂತ ಘಟನೆ. ಒಂದು 1600 ಜನನ ಹೊತ್ತಂತ ಒಂದು ಹಡಗು ಅದು ನೀರಲ್ಲಿ ಮುಳುಗ್ತಿದೆ. ಅದನ್ನ ಮತ್ತೆ ಎತ್ತಾರೆ. ಎತ್ಬಿಟ್ಟು ಏನ್ ಮಾಡಿದಾರೆ, ಸುಮಾರು ಜನ ಅದರಲ್ಲಿ ಸತ್ತೋತಿರಿ. ಸತ್ತೋದಂಥದ್ನ ಇನ್ನ ಇದು ಕೆಲ್ಸಕ್ಕೆ ಬರಲ್ಲ ಅಂದ್ಬಿಟ್ಟು ಅವ್ರು ಅದಕ್ಕೇನೋ ಸ್ಟೇ ಆಗೋ ಒಂದೇ ಜಾಗದಲ್ಲಿ ನಿಲ್ಲೋ ಥರ ಮಾಡಿ ಅದನ್ನ ಸ್ಟಾರ್ ಹೋಟ್ಲು ಮಾಡಿದ್ರು. ಒಂದು ರಾತ್ರಿಗೆ 40,000 ರೂಪಾಯಿ ಬಾಡಿಗೆ ಸ್ಟಾರ್ ಹೋಟ್ಲು ಮಾಡಿದ್ರು. 30 ವರ್ಷ ಬಾಗ್ಲಾಕಿದ್ರಿಗೆ ಓಪನ್ ಮಾಡಿದ್ದಾರೆ. ಅಲ್ಲಿ ಹುಷಾರ್ ಈ ಹೋಟ್ಲಿಗೆ ಹೋದ್ರೆ ಅಂತ ಒಂದು ಸಿಂಬಲ್ ಹಾಕಿದ್ದಾರೆ. ಟಿವಿನೆಲ್ಲ ತೋರಿಸಿದ್ದಾರೆ, ವೈರಲ್ ಆಯ್ತು. ಏನು ಅಂದ್ರೆ ಆ ವಿಡಿಯೋ ನೋಡಿದೆ ನಾನು. ಅದು ತುಣುಕುಗಳು ನಮ್ದ್ರಲ್ಲೂ ತೋರಿಸ್ತೀನಿ ನೋಡಿ. ಒಂದ್ ಮಗು ಅಳ್ತಿದೆ ರಾತ್ರಿ 12 ಗಂಟೆ ಆದ್ರೆ. ಒಂದ್ ಹೆಂಗ್ಸು ಅಲ್ಲಿ ಓಡಾಡ್ತಾ ಇರ್ತಾಳೆ ರಾತ್ರಿ ನೈಟಿ ಹಾಕೊಂಡು. 13ನೇ ನಂಬರ್ ಒಂದು ರೂಮ್. ಆ ಡೋರ್ನ ಓಪನ್ ಮಾಡಿದ್ರೆ ಗೆಟ್ ಔಟ್ ಅಂತ ಅಂದ್ಬಿಟ್ಟು ಅಲ್ಲಿಂದ ವಾಯ್ಸ್ ಬರ್ತದೆ. ಇವತ್ತು ಅದನ್ನ ಆ ರೂಮ್ ಮಾತ್ರ ಕ್ಲೋಸ್ ಮಾಡಿದಾರೆ, ಅದನ್ನ ಯಾರಿಗೂ ಕೊಡ್ತಾ ಇಲ್ಲ. ಅಂದ್ರೆ ಬೇರೆ ಕಡೆ ಎಷ್ಟು ಗ್ಯಾರಂಟಿ ಆ ಜಾಗದಲ್ಲಿ, ಎಷ್ಟು ಆತ್ಮಗಳು ಅದೇ ಜಾಗದಲ್ಲಿ ಇದ್ದಾರೆ. ಎಷ್ಟೋ ವರ್ಷಗಳ ಕಳೆದೋಗ್ಬಿಡ್ತು. ಕೆಲವೊಂದು ಫಾರಿನ್ ಕಂಟ್ರೀಸ್ ಅಲ್ಲಿ 13ನೇ ನಂಬರು 13ನ ಅಥವಾ 13ನೇ ಫ್ರೈಡೆ ಇದನ್ನ ತುಂಬಾ ಅಶುಭ ಅಂತ ಅನ್ಕೋತಾರೆ. ಎಷ್ಟೊಂದು ಕ್ಯಾಲೆಂಡರ್ಗಳಲ್ಲಿ 13ನೇದು ಇರೋದೇ ಇಲ್ಲ, 13ನೇ ಲಿಫ್ಟೇ ಇರಲ್ಲ, 13ನೇ ನಂಬರೇ ಇರಲ್ಲ. ಅದು ನಿಜಾನ? ಅಂದ್ರೆ ಈ ನೀವ್ ಹೇಳಿದ ಘಟನೆಯಿಂದ ನನ್ಗೆಲ್ಲೋ ಒಂದ್ ಕಡೆ ಆ 13 ಇಲ್ಲಿ ಲಿಂಕ್ ಆಯ್ತು. ನನಗೆ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಆದ್ರೆ 13ನೇ ನಂಬರ್ ರೂಮ್ ಅಲ್ಲಿ ಗೆಟಾಟ್ ಅನ್ನೋ ಒಂದು ಸೌಂಡ್ ಬರುತ್ತೆ. ಅದನ್ನ ತುಂಬಾ ಅನೌನ್ಸ್ ಮಾಡಿದ್ರು. ನಾನು ಚುಟುಕವಾಗಿ ಅದನ್ನ ತೋರಿಸಿದೀನಿ. ಅರ್ಥ ಆಯ್ತಾ? ಅದು ಈ ರೀತಿ ಮನೆಗಳಲ್ಲಿ ನೀರಲ್ಲಿ ಮುಳುಗದಂತವ್ರು ಆ ಜಾಗಗಳಲ್ಲಿ ರಾತ್ರಿ ಹೊತ್ತು ಯಾರೋ ಓಡಾಡ್ದಂಗಾಗುತ್ತೆ, ಯಾರೋ ಇದ್ ಮಾಡ್ದಂಗಾಗುತ್ತೆ, ತೊಂದರೆ ಕೊಟ್ಟಂಗಾಗುತ್ತೆ, ಭಯ ಪಡಿಸ್ತವೆ. ಅವು ಸುಮ್ನೆ ಓಡಾಡ್ತವೆ, ಅಲ್ಲಿ ಹೋಗೋರ್ಗ್ ಭಯ ಆಗುತ್ತೆ. ಅಂದ್ರೆ ಅಲ್ಲಿ ಸತ್ತಿರೋರು ಅಂದ್ರೆ ಏನು ಆ ನೀರಲ್ಲಿ ಮುಳುಗಿ ಸತ್ತಿದ್ದವರು ಆ ಹೋಟ್ಲಲ್ಲಿ ಇದಾರೆ ಅಂತಾನ? ಅಲ್ಲಿ ಕಾಟ ಕೊಡ್ತಾರೆ, ಆ ಜಾಗ ಬಿಟ್ಟು ಹೋಗಲ್ಲ. ಅಂದ್ರೆ ಆತ್ಮಗಳಿಗೆ ಅವ್ರ ಮನೆ ಮರ್ತೋಗಿರುತ್ತಾ ಅಥವಾ ಆ ಜಾಗದಲ್ಲಿ ಇರೋದಿಕ್ಕೆ ಅವ್ರಿಗೆ ಅಲ್ಲೇ ಇರ್ಬೇಕಂತ ಅನ್ಸುತ್ತಾ ಅಥವಾ ಹೇಗೆ? ಆ ಜಾಗ ಇಲ್ಲದೆ ಅವ್ರ ಮೂಡು ಅಲ್ಲಿಂದ ಬೇರೆ ಕಡೆ ಹೋಗ್ಬಾರ್ದು, ನಾನು ಇಲ್ಲೇ ಸತ್ತೋಗಿದ್ದೀನಿ, ನಾನು ಇಲ್ಲೇ ಇರಬೇಕು ಅನ್ನೋದು ಕೆಲವು ಜನ ಇರ್ತದೆ. ಕೆಲವು ಜನ ಸತ್ತೋದು, ನಾನು ಏನು ಹಿಂಗಾಗೋದು, ನಾನು ಅತೃಪ್ತಿ, ನಾನು ಹಿಂಗ್ ಶೋಕಿ ಮಾಡ್ಬೇಕಾಯ್ತು, ಹಿಂಗ್ ತಿನ್ಬೇಕಾಗಿತ್ತು, ಹಿಂಗ್ ಓಡಾಡ್ಬೇಕಾಗಿತ್ತು ಅಂದಾಗ ಅಂಥವ್ ಏನ್ ಮಾಡ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ನಿಜ ಜೀವನದಲ್ಲಿ ಮನುಷ್ಯರಿಗೆ ತೊಂದರೆ ಕೊಡ್ತವೆ. ಆತ್ಮಗಳು, ನೂರಾರು ಆತ್ಮಗಳು, ಸಾವಿರಾರು ಆತ್ಮಗಳನ್ನ ನಾವು ಎನ್ಕ್ವೈರಿ ಮಾಡಬೇಕಾದ್ರೆ ಹೋಗ್ಬೇಕಾದ್ರೆ ಏನಾಗುತ್ತೆ, ತುಂಬಾ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ಸುಮ್ಮನೆ ಬಿಡೋದಿಲ್ಲ. ಕೆಲವು ಆತ್ಮಗಳು ಜಿತ್ತು ತೀರ್ಸ್ಕೊಳ್ಳೋಕ್ಕೋಸ್ಕರ ತೊಂದರೆ ಕೊಡ್ತವೆ. ನಾವು ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ನಾನು ಮೊನ್ನೆ ಎಲ್ಲ ಎಪಿಸೋಡಲ್ಲಿ ಹೇಳಿದ್ದೀನಿ. ಒಬ್ರು ಅವ್ರ ಹೆಸರು ಬಾಯಿ ಬರ್ತಾ ಇಲ್ಲ, ಸುಮಾರು ಒಂದು 2,000 ಆತ್ಮಗಳ ಜೊತೆ ಆ ಮಿಷಿನ್ ಇಟ್ಟು ವಾಯ್ಸ್ಗಳು ತಗೊಂಡಿದ್ದಾರೆ. ಎಲ್ಲಾ ಕಡೆ ಹೋಗ್ತಾ ಇದ್ರು. ಅವ್ರು ಏನೋ ಮೌರ್ಯ ಅಂತ ಹೆಸರಿದೆ, ಹೇಳ್ತೀನಿ. ಆ ವ್ಯಕ್ತಿ ಪಾಪ ಒಂದ್ ದಿವ್ಸ ಮನೆ ಒಳಗಡೆನೆ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟು, ಮನೆ ಒಳಗಡೆ ಅಷ್ಟು ಜನ ಆತ್ಮಗಳನ್ನ ಮಾತಾಡ್ಸಿರೋ ಅಂತವ್ರು ಅವರು ಹ್ಯಾಂಗ್ ಮಾಡ್ಕೊಂಡ್ಬಿಟ್ರು, ಸತ್ತ ಹೋದ್ರು.
ಯಾಕಂದ್ರೆ ಈ ಪ್ರಯೋಗಗಳನ್ನ ನಮಗೆ ಗುಂಡಿಗೆ ಗಟ್ಟಿಯಾಗಿದೆ, ಹ್ಮ್ ಜೋರಾಗಿದೆ ಅಂದ್ಬಿಟ್ಟು ಯಾರು ಕೂಡ ಪರೀಕ್ಷೆ ಮಾಡಬಾರ್ದು, ಅದನ್ನ ಕೆಣಕಬಾರ್ದು. ನಾನು ಏನಕ್ಕೆ ಹೇಳಿ, ಆತ್ಮಗಳೈತೆ ಮೈ ಮೇಲೆ ಎಕ್ಸ್ಪೋಸ್ ಆಗೈತೆ ಅಂದರೆ ಮಾತ್ರ ಅದಕ್ಕೆ ಸ್ವಲ್ಪ ಧಮಕಿ ಹಾಕ್ತೀನಿ. ಅದು ಬಿಟ್ಟರೆ 22,000 23,000 ಕೇಸ್ ಆಯ್ತು ನಾನು ಇಲ್ಲಿವರೆಗೂ. ನನಗೆ 18,000 ಜನ ನನ್ನ ಮುಖನೇ ನೋಡಿಲ್ಲ. ಹ್ಮ್ 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 ಅವ್ರು ಫೋಟೋ ಕಳಿಸ್ತಾರೆ, ನಾನು ಹೇಳ್ತೀನಿ. ಅವ್ರಿಗೆ ಸಮಾಧಾನ ಆದರೆ ನಾನು ಕೇಸ್ ತಗೋತೀನಿ. ನಾನು ಯಾರಿಗೂ ಬಲವಂತ ಮಾಡಲ್ಲ. ಹ್ಮ್ ಇಲ್ಲಿ ಕೂತ್ಕೊಂಡು ಅವ್ರ ಹಿಂದೆ ಮುಂದೆ ಓಡಾಡ್ತಕ್ಕಂಥದ್ದು, ಅವ್ರ ಮನೇಲಿ ಇರ್ತಕ್ಕಂಥದ್ದು 8 ಜನಕ್ಕೆ ನಾನು ತೆಗೆದಿದ್ದೀನಿ. ಹೌದು. ಅದನ್ನೇನು ಕೆಣಕಿ ನೀನು ಬಾ, ನೀನು ಯಾರು, ಯಾವ ಊರು, ಯಾತಕ್ಕೆ ಸತ್ತೆ, ಏನಕ್ಕೆ ಬಂದೆ, ಅವೆಲ್ಲ ನಾನು ಎನ್ಕ್ವೈರಿ ಮಾಡೋಕ್ಕೆ ಹೋಗಲ್ಲ. ಹ್ಮ್ ನನಗೆ ತಾಕತ್ತೇ ಬೇರೆ, ಹ್ಮ್ ನನ್ನ ಕೆಲಸನೇ ಬೇರೆ. ಇದನ್ನ ನಾನು ನಿಗೂಢವಾಗಿ ಇಟ್ಕೊಂಡಿರೋದೇನೆ ಒಂದು ದೊಡ್ಡ ಕೆಲಸ. ಹ್ಮ್ ಪ್ರತಿಯೊಬ್ಬರೂ ಇವ್ರು ಯಾವ ರೀತಿ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಹೇಳಿದಾಗ, ನಾನು ಮಾಡೋದು ತೋರಿಸಿದಾಗ ಸುಮಾರು ಜನ ಕಾಂಟ್ರವರ್ಸಿ, ಹೆಂಗೆ ಮಲಗ್ತೀರಾ, ಯಾವ ಥರ ಮಾಡ್ತೀರಾ, ಮಶಾನದಲ್ಲಿ ಹೆಂಗೆ ಹೋಗ್ತೀರಾ, ಏನು. ನಾನು ಏನೋ ಒಬ್ರು ಬದುಕಿಸೋದಕ್ಕೆ, ಒಬ್ರಿಗೆ ಒಳ್ಳೇದು ಮಾಡೋಕ್ಕೆ ನಾನು ಕಷ್ಟಪಡ್ತೀನಿ. ಹ್ಮ್ ಅದನ್ನು ನೀವು ಕೆಣಕಿ ಕೇಳ್ತೀರಲ್ಲ, ನಿಮ್ಮ ಬುದ್ಧಿ ಇರಬೇಕು. ಹೌದು. ನಿಮ್ದೊಂದು ಕೆಲಸ, ನಂದೊಂದು ಕೆಲಸ, ಅವ್ರದ್ದೊಂದು ಕೆಲಸ. ನನ್ನ ಕೆಲಸ ನನಗೆ ಗೊತ್ತಿರ್ತಿದೆ. ನೀವು ಓದಿದ್ದೀರಾ, ನೀವು ಹೋಗಮ್ಮ ಯಾವ್ದಾರ ಗೌರ್ಮೆಂಟ್ ಕೆಲಸಕ್ಕೆ. ನೀನು ಯಾಕೆ ಹೋಗಲಿಲ್ಲ, ಇಲ್ಲಿಗೆ ಯಾಕೆ ಬಂದಿದ್ಯಾ, ನೀನು ಮೂಡು. ನಾನು ಇಲ್ಲೇ ಬೆಳಿಬೇಕಂತ ನಿನ್ನ ಆಸೆ, ಹೌದು. ಅದೇ ರೀತಿ ನನ್ನ ಆಸೆ. ನಾವು ಸತ್ರು ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಹ್ಮ್ ಅದು ನನ್ನ ಮನಸ್ಸಲ್ಲಿ ಇರ್ತದೆ. ಹ್ಮ್ ಯಾರಿಗೆ ಎಷ್ಟು ನಿಜ ಅನ್ನಿಸ್ತದೋ, ಒಳ್ಳೇದು ಅನ್ನಿಸ್ತದೋ, ಇದನ್ನ ದೇವ್ರಿಗೆ ಬಿಟ್ಟಿದ್ದು. ಹೌದು. ನಾನು ಕಷ್ಟಪಡ್ತೀನಿ. ಒಟ್ಟಿನಲ್ಲಿ ಆತ್ಮಲ್ಲಿ ಹಿಡಿಯೋಕ್ಕೆ ಏನೇನು ಕಷ್ಟಪಡ್ತೀನಿ ನನ್ನ ಒಬ್ಬನಿಗೆ ಗೊತ್ತು. ಹ್ಮ್ ನಿಜ. ಅವೆಲ್ಲ ಹೇಳ್ಕೊಳಕ್ಕೂ ಆಗಲ್ಲ. ತುಂಬ ನೋವು ಅನುಭವಿಸ್ತೀವಿ. ಕೆಲವು ಜನ ಬಿಡಲ್ಲ. ಇಲ್ಲ ಗುರುಜಿ, ನೀವು ಒಳ್ಳೇದು ಮಾಡಿಕೊಡ್ಲೇಬೇಕು ಅಂತ ನಮಗೆ ಕೈ ಮುಗಿದು ಕೇಳ್ತಾರೆ, ಭಾಳಷ್ಟು ಇದು ಮಾಡ್ತಾರೆ. ಹ್ಮ್ 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 ನಾವು ಮಾಡ್ತೀವಿ. ಯಾಕಂದರೆ ಈ ಆತ್ಮಗಳು, ಸತ್ತಂಥ ಆತ್ಮಗಳು ಆ ಜಾಗ ಬಿಟ್ಟು ಹೋಗಿರಲ್ಲ. ಆ ಜಾಗ ಬಿಟ್ಟು ಹೋಗ್ಬೇಕಂದ್ರೆ ಅದು ಮುಕ್ತಿಗೆ ಹೋಗ್ಬೇಕು. ಹ್ಮ್ ಕೆಲವು ಜನ ಯಾಕೆ ಬೇಕಪ್ಪ, ನಾನು ಇರೋ ಜಾಗ ಬಿಟ್ಟು ಹೊರಟೋಗ್ತಾರೆ. ಹ್ಮ್ ಅದಕ್ಕೆ ಕೆಲವರು ರ್ಯಾಶ್ ಆಗಿರ್ತಕ್ಕಂಥ ಆತ್ಮಗಳು ಹೋಗಲ್ಲ. ಆ ಜಾಗದಲ್ಲಿದ್ದು ಈ ಜಾಗಕ್ಕೆ ಯಾರು ಬರ್ತಿರೋ ಬನ್ನಿ ಹ್ಮ್ ಹ್ಮ್ ಅಂತ ಹಠ ಮಾಡ್ಕೊಂಡು ಕೂತ್ಕೊಳ್ತದೆ. ಹೌದು. ಒಂದು ಘಟನೆ ನಡೆದಿರುತ್ತೆ ಗುರುಜಿ, ಅದೇ ಈಗ ನೀರೊಳಗಡೆ ಮುಳುಗಿ ಅಂತ್ಯ ಕಂಡಿರೋದೇ ಇರ್ಬೋದು, ಅಥವಾ ಏನೋ ಒಂದು ಬೆಂಕಿ ಬಿದ್ದೇನೋ ಒಂದು ಎಷ್ಟೊಂದ್ ಜನ ಸತ್ತಿರ್ತಾರೆ. ಈ ತರ ಕೇಸ್ಗಳಾಗುತ್ತಲ್ಲ, ಯಾವ ಸಮಯಕ್ಕೆ ನಡೆದಿರುತ್ತೋ ಅದೇ ಸಮಯಕ್ಕೆ ಏನಾದ್ರೂ ಅವುಗಳು ಓಡಾಟ ಇರುವಂತಹದ್ದು, ಅಥವಾ ಅವರಿಗೆ ಎಲ್ಲೋ ಒಂದ್ ಕಡೆ ಈ ಒಂದಷ್ಟು ಸೀರೀಸ್ ಗಳಲ್ಲಿ ತೋರಿಸ್ತಾರೆ. ಅದೆಲ್ಲ ನಿಜಾನ? ಅಂದ್ರೆ ಅದೇ ಟೈಮ್ಗೆ ಅವು ಕಾಟ ಕೊಡ್ತವೆ, ಒಂದ್ ಭ್ರಮೆಯನ್ನ ಕ್ರಿಯೇಟ್ ಮಾಡ್ತವೆ ಅಂತೆಲ್ಲ ತೋರಿಸ್ತಾರಲ್ಲ, ಅದು ಎಷ್ಟು ಮಟ್ಟಿಗೆ ನಿಜ ಗುರುಜಿ? ಗೌರ್ಮೆಂಟ್ ಆಫೀಸಲ್ಲಿ ಹ್ಮ್ ಒಂದು ಸ್ಟೆನೋ ಆಗಿ ಕೆಲಸ ಮಾಡ್ತಿದ್ದಂಥ ಒಂದು ಹುಡುಗಿ ಮರ್ಡರ್ ಆಗಿ ಹೋಗ್ಬಿಡ್ತಾಳೆ ಓಕೆ. 5 ಗಂಟೆಗೆ. ಹ್ಮ್ ಹ್ಮ್ ಅವಳು ಇದನ್ನ ಏನೋ ಅಲ್ಲಿ ವರ್ಕ್ಗೆ ಬರ್ತಾ ಇದ್ದು ಹ್ಮ್ ಬೆಳಗ್ಗೆ 11 ಗಂಟೆ 12 ಗಂಟೆಗೆ. ಓಕೆ. ಅವಳು ರಾತ್ರಿ 12 ಗಂಟೆ ಕರೆಕ್ಟಾಗಿ ಅಲ್ಲಿ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಾ ಇದ್ಲು. ಹ್ಮ್ 8 ಕಂಪ್ಯೂಟರ್ನಲ್ಲೂ ಸ್ವಿಚ್ ಆಫ್ ಆಗಿದ್ರು ಕೂಡ ಅವಳ ಫೋಟೋ ಬರ್ತಾ ಇತ್ತು. ಅದು ಟಿವಿಲೆಲ್ಲ ಬಂತು. ಅರ್ಥ ಆಯ್ತಾ? ಯಾಕಂದ್ರೆ ಆ ಕೆಲಸ ಮಾಡ್ತಾ ಇದ್ದಂಥ ಮೈಂಡು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಸತ್ತೋದ್ಮೇಲೂ ಬಿಟ್ಟು ಹೋಗಲ್ಲ. ಹೌದು. ಅವ್ರು ಆ ಕೆಲಸ ಮಾಡ್ತಾರೆ, ಸತ್ತೋದ್ಮೇಲೆ ಬಿಟ್ಟು ಹೋಗಲ್ಲ. ಅದು ಮುಂದೆ ಅಂತ ಎಪಿಸೋಡ್ ಬಂದಾಗ ನಾನು ಮಾಡ್ತೀನಿ, ಫುಲ್ ಡೀಟೇಲ್ ಕೊಡ್ತೀನಿ ನಾನು. ಯಾಕೆಂದ್ರೆ ತುಂಬಾ ವಿಶೇಷವಾದಂಥ ಸಬ್ಜೆಕ್ಟ್ ಅದು. ಹೌದು. ಯಾಕಂದ್ರೆ ಮನುಷ್ಯ ಏನ್ ಕಲ್ತಿರ್ತಾನೆ ಅದು ಸತ್ತ ಮೇಲೂ ಅವನಿಂದ ದೂರ ಆಗಲ್ಲ. ಒಂದು ಅಕಾಲಿಕ ಮರಣವನ್ನ ಹೊಂದಿದಾಗ, ಇಲ್ಲ ಒಂದು ದುರಂತ ಅಂತ್ಯವನ್ನ ಕಂಡಾಗ ಹೇಗೆ ಆ ಆತ್ಮಗಳು ಅಲ್ಲೇ ಸ್ಟಕ್ಕನ್ ಆಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡೋದ್ರ ಜೊತೆಗೆ, ಒಂದಷ್ಟು ಅವುಗಳಲ್ಲಿರುವಂತಹ ಒಂದು ಒಳ್ಳೆತನವನ್ನು ಕೂಡ ಬಯಲಿಗೆಳೆಯುವಂತಹ, ಅಥವಾ ಅದರ ಒಂದು ಸತ್ಯವನ್ನ ಗುರುಜಿಗಳು ನಾವೆಲ್ಲರೂ ಮುಂದೆ ಬಿಚ್ಚಿಟ್ಟಿರುವಂತಹದ್ದು, ಒಂದಷ್ಟು ಕುತೂಹಲಗಳಿಗೂ ಕೂಡ ನಮ್ಗೆ ಇವತ್ತು ಉತ್ತರ ಸಿಕ್ಕಿದೆ. ಸೊ ಮತ್ತೊಂದು ಎಪಿಸೋಡ್ ನಲ್ಲಿ ಭೇಟಿ ಆಗೋಣ. ಆದ್ರೆ ಅದಕ್ಕೂ ಮುನ್ನ ಗುರುಜಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಣ. ಗುರುಜಿಗಳೇ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರಿಗೆ. ಮತ್ತೊಂದು ಎಪಿಸೋಡ್ ಅಲ್ಲಿ ನಾವು ನಿಮ್ಮನ್ನ ಇದೇ ರೀತಿಯಾದಂತಹ ಮತ್ತೊಂದು ರೋಚಕ ಕತೆ ಜೊತೆ ಸಿಗ್ತೀವಿ. ಆದ್ರೆ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಒಂದು ಸಮಸ್ಯೆ ಇತ್ತು, ಗುರುಜಿಗಳಿಂದ ನಮಗೆ ಪರಿಹಾರ ಬೇಕಪ್ಪ ಅಂತ ಅಂದ್ಕೊಂಡಿದ್ರೆ, ನೀವು ಮಾಡ್ಬೇಕಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಒಂದು ವಾಟ್ಸಪ್ ನಂಬರ್ಗೋ, ಅದಕ್ಕೆ ವಾಟ್ಸಪ್ ಮೆಸೇಜೋ ಅಥವಾ ಫೋನ್ ಕಾಲೋ ಮಾಡಿ ನೇರವಾಗಿ ಗುರುಜಿಗಳನ್ನ ಸಂಪರ್ಕ ಮಾಡಿ ನೀವು ಅವರಿಂದ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು.